ಇವತ್ತು ಯಾಕೆ ರೇಷ್ಮೆ ಸೀರೆ ಅವರು ರೋಡಲ್ಲಿ ಕಾರಲ್ಲಿ ನಿಂತ್ಕೊಂಡು ಫೋಟೋ ತೆಗೆದಾರೆ ಅಂದರೆ, ನೋಡಿ ನಮ್ಮ ಕೆಲಸದ ಮೇಲೆ ನಮ್ಗೆ ಎಷ್ಟು ಇಂಟ್ರೆಸ್ಟು ಅಂತಂದರೆ, ಈ ನೋಡ್ಬೋದು ನೀವು, ಈ ಗೋಲ್ಡ್ ಸೀರೆನ ಗಿಫ್ಟ್ ಕೊಡೋಕ್ಕೋಸ್ಕರ ನಾವು ನೋಡಿ ಈ ಗೋಲ್ಡ್ ಸೀರೆನ ಗಿಫ್ಟ್ ಕೊಡೋಕ್ಕೋಸ್ಕರ ತುಂಬ ದೂರ ಪ್ರಯಾಣ ಮಾಡ್ತಾಯಿದ್ದೀವಿ. ಏನೋ ಒಂಥರ ಕೆಲಸದ ಮೇಲೆ ಇರೋವಂಥ ಇಂಟ್ರೆಸ್ಟ್, ಅದು ತುಂಬ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಈ ಥರ ಟ್ರಿಪ್ಪಲ್ಲಿ ಹೋಗಿ ಅವ್ರಿಗೆ ಅಲ್ಲಿಗೆ ಹೋಗಿ ತಲುಪಿಸ್ತೀವಿ ಅಂತೇಳಿ. ಮತ್ತೊಂದು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಿತ್ತು. ನಾನು ತುಂಬ ಬಡ ನೈಕಾರನಾಗಿದ್ದಾಗ ನಾನು ಹೋಗಿರೋ ನೆನಪು ನನಗೆ, ಇಲ್ಲಿಗೆ ಹುಬ್ಳಿಗೆ. ಹಾಗಾಗಿ ಈಗ ನಾನು ಇಷ್ಟು ದೂರ ಇಲ್ಲಿಂದ ಹುಬ್ಳಿವರೆಗೂ ಪ್ರಯಾಣ ಮಾಡಿ ಅವ್ರಿಗೆ ಜರ್ನಿ ಮಾಡಿ ಸೀರೆ ಕೊಡೋದೈತಲ್ಲ, ಅದೇನೋ ಒಂಥರ ಖುಷಿ. ಹಂಗೆ ಹೋಗಿ ನಾನು ಯಾವಾಗ ಹೋಗಿ ಅಲ್ಲಿ ಕುಂತಿದ್ನಲ್ಲ ಆ ಜಾಗನ ತೋರಿಸೋಣ ಅಂತ, ಯಾವತ್ತು ನಾನು ನೈಕಾರನ ಹೋಗಿ ಕೈ ಕಟ್ಕೊಂಡು ಅಲ್ಲಿ ಮಾತಾಡಿರೋದು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿರೋದು, ಸರ್ ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಸರ್, ನನಗೆ ಸಹಾಯ ಮಾಡಿ ಅಂತ ಕೇಳಿರೋದು, ಈ ಜಾಗ ಮತ್ತು ಯಾವಾಗ ನಮ್ಮ ಗುರುಗಳನ್ನ ಪರಿಚಯ ಮಾಡಿಸೋದು ನಿಮಗೆ. ಅವರು ಇವತ್ತು ನನ್ನ ಅದೃಷ್ಟಕ್ಕೆ ಟ್ರಾನ್ಸ್ಫರ್ ಆಗಿ ಮತ್ತೆ ಅದೇ ಆಫೀಸಿಗೆ ಬಂದಿರೋದು. ಇದನ್ನು ನಿಮಗೆಲ್ಲ ತೋರಿಸ್ಬೇಕು ಅಂತ ಆಸೆ. ದಯವಿಟ್ಟು ನನಗೆ ಪ್ರೋತ್ಸಾಹ ಮಾಡ್ತೀರಿ ಅಂದ್ಕೊಳ್ತೀನಿ ನೀವೆಲ್ಲರೂ. ನಿಮಗೆ ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೊಂದು ನೈಕಾರನಾಗಿ, ಕೈಮಗ್ಗ ನೈಕಾರನಾಗಿ ನನ್ನೊಂದು ಪ್ರಯತ್ನ ಇದು. ಇದೆಲ್ಲ ಬೇರೆಯವ್ರಿಗೆ ಅನಿಸ್ಬೋದು, ಅಯ್ಯೋ ಇದೇನಪ್ಪ ಇವರು ಈ ಥರ ಉಚಿತನ, ಇಷ್ಟು ದೂರ ಹೋಗಿ ಕೊಡೋದಂಥ ನೆಸಿಟಿ ಇದೆಯಲ್ಲ ಅಂತ. ಯಾವುದೇ ಕೆಲಸ ಮಾಡಬೇಕು ಅಂತ ಆಸೆ, ಅಂದರೆ 100ಕ್ಕೆ 100 ಚೆನ್ನಾಗಿ ಮಾಡಬೇಕು ಅಂತ ಆಸೆ. ಈಗ ವಿಡಿಯೋ ಮಾಡೋದಾಗಲಿ ಬೇರೆ ಏನೇ ಮಾಡಲಿ, ಅದನ್ನ ಪೂರ್ತಿ ಕೆಲಸ ಮಾಡೋದಿದ್ದರೆ ಮಾತ್ರ ಅದನ್ನು ಮಾಡಬೇಕು, ಇಲ್ಲಾಂದರೆ ಮಾಡೋಕ್ಕೆ ಹೋಗಬಾರ್ದು. ಈ ಥರ ಮೊದಲನೇ ಸರಿ ಮಿಸ್ ಆಗಿದ್ದು ಅಂತೂ ವಿನ್ನರ್ಗೆ ಸೀರೆ ತಲುಪಿಸೋದು, ಹಾಗೆ ನಮ್ಮ ಗುರುಗಳನ್ನ ಮಾತಾಡ್ಸೋದು. ನಮ್ಮ ಮೇಡಮ್ ಅವರು ಇದ್ದಾರೆ, ವೇದ ಮೇಡಮ್ ಅವರು. ನಿಜವಾಗ್ಲೂ ನೀವು ವೇದ ಮೇಡಮ್ ಅವ್ರ ಹತ್ರ ಒಂದೆರಡು ಮಾತು ಕೇಳಬೇಕು. ತುಂಬ ಒಳ್ಳೆಯವರು. ಅವ್ರ ಮಾತುಗಳು ಕೇಳೋದೇ ಒಂದೊಂದು ಸರಿ ಖುಷಿ ಅನಿಸುತ್ತೆ. ಅಷ್ಟೊಂದು ಅವ್ರ ಮೋಟಿವೇಶನ್ ನನಗೆ ಮಾಡಿದ್ರು. ನಾನು ಹೋಗಿ ನನಗೆ ಗೊತ್ತಿರೋದೇ ಸ್ವಲ್ಪ, ನನಗೆ ಆ ಗೊತ್ತಿರೋದ್ರಲ್ಲಿ ಅವ್ರು ನನಗೆ ತೋರಿಸಿರೋದೆಲ್ಲ ನೋಡಿಬಿಟ್ರೆ ಅಷ್ಟೊಂದು ಖುಷಿ ಆಗುತ್ತೆ. ನಿಮಗೆಲ್ಲ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ. ನಾವು ಇನ್ನೂ ಈಗ ತಾನೇ ಬಿಟ್ಟಿದ್ದೀವಿ, ಮೊಳಕಾಲ್ಮೂರನ್ನ ಬಿಟ್ಟು. ಒಂದು ಸರಿ ತಿಳಿಸ್ಬಿಡೋಣ ಅಂತೇಳಿ ನಾವು ಈ ನಮ್ಮ ಕಾರ್ನ ರೋಡಲ್ಲಿ ನಿಲ್ಸ್ಕೊಂಡು ಮಾತಾಡಿದ್ವಿ. ಎಷ್ಟು ದೂರ ಇದೆ, ಹೆಂಗಿದೆ ಅಂತೇಳ್ಬಿಟ್ಟು ನಾನು ತೋರಿಸೋವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ನಮ್ಮ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಇವತ್ತು ಹೋಗ್ತಿರೋದು ದಾರಿನ ತೋರಿಸ್ತಾ ಇದ್ದೀವಿ ನಿಮಗೆ. ಲೊಕೇಶನ್ ಅದು 4 ಗಂಟೆ 50 ನಿಮಿಷ ಸಮಥಿಂಗ್ ಇದೆ ಅದು. ನಾವು ಇಲ್ಲಿಂದ ಹೋಗೋದು. ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ನಮಗೆ ಈ ಜರ್ನಿ. ಇಲ್ಲಿಂದ ತಗೊಂಡು ಯಾವುದೋ ನಮ್ಮ ಅಕ್ಕ ತಂಗಿಯವ್ರ ಮನೆಗೆ ಹೋಗ್ತಾ ಇದ್ದೀನೇನೋ ಅಂತ ಅನಿಸ್ತಾ ಇದೆ ನಾನು ಆ ಸೀರೆ ಕೊಡೋದಕ್ಕೆ. ಹಾಗೆ ನಾನು ಹೆಂಗೆ ಬೆಳೆದು ಬಂದಿರೋ ದಾರಿ ಇದೆ ಅಲ್ವಾ. ನಾನು ಬಡ ನೈಕಾರನಾಗಿ ಹುಬ್ಳಿಗೆ ಹೋದಾಗ ಆ ಹುಬ್ಳಿಯಲ್ಲಿರೋ ರೇಷ್ಮೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಆಫೀಸರ್ಸು ನನಗೆ ಸಹಾಯ ಮಾಡಿರೋದು, ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು. ಅಲ್ಲಿ ನಮ್ಮ ವೇದ ಮೇಡಮ್ ಅವ್ರನ್ನ ಪರಿಚಯ ಮಾಡಿಸ್ಬೇಕು ನಿಮಗೆ. ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಒಂದು ಸರ್ಕಾರಿ ಅಧಿಕಾರಿಗಳು ಒಬ್ಬ ಮನುಷ್ಯನಿಗೆ ಹೆಲ್ಪ್ ಮಾಡಿದ್ರೆ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದಕ್ಕೆ ನಾನೊಂದು ಉದಾಹರಣೆ. ನಮ್ಮ ಶಿವಕುಮಾರ್ ಹುಕ್ಕೇರಿ ಸರ್ನ ನಿಮಗೆ ಭೇಟಿ ಮಾಡಿಸ್ತೀನಿ. ಅಲ್ಲಿ ನೋಡ್ಬೋದು, ಅವ್ರ ಮಾತುಗಳು ನೀವೇ ಕೇಳಿ. ನನಗೇನು ಗೊತ್ತಿಲ್ಲದಾಗ ಹೋಗಿದ್ದೆ ನಾನು ಹುಬ್ಳಿಗೆ. ಇವತ್ತು ಎಲ್ಲ ಗೊತ್ತಿದೆ ಅಂತ ಅನಿಸ್ತಾ ಇದೆ ನನಗೆ. ನಮ್ಮ ಸಾರ್ ಅವ್ರ ಹತ್ರ ಹೋಗಿ, ಅವಾಗ ಸರ್ ನನಗೆ ಏನೂ ಗೊತ್ತಿಲ್ಲ ಸಹಾಯ ಮಾಡಿ ಅಂತ ಹೋಗಿದ್ದೆ. ಈಗ ಹೋಗಿ ಅವ್ರ ಹತ್ರ ಹೇಳಬೇಕು ನಾನು ಕೂಡ, ಸರ್ ನಾನು ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದ್ದೀನಿ ಸರ್, ನಿಮ್ಮನ್ನು ಮಾತಾಡ್ಸಕ್ಕಂತ ಬಂದೆ ಅಂತ ಅವ್ರ ಹತ್ರ ಹೇಳಬೇಕು. ಅವ್ರಿಗೂ ಹೇಳಿಲ್ಲ ನಾನು ಬರ್ತಿದ್ದೀನಿ ಅಂತ ತಿಳಿಸಿ ಫೋನ್ ಮಾಡಿ. ಅವ್ರ ಹತ್ರ ಹೋದ್ಮೇಲೆ ನಾನು ಮಾತಾಡ್ತೀನಿ. ನನ್ನ ಅದೃಷ್ಟ ಏನು ಅಂತಂದರೆ, ನಮ್ಮ ಹುಕ್ಕೇರಿ ಸರ್ ಅವರು ಟ್ರಾನ್ಸ್ಫರ್ ಆಗಿ ಮತ್ತೆ ಅದೇ ಆಫೀಸ್ಗೆ ಬಂದಿರೋದು. ಈ ಥರ ಹುಬ್ಳಿಗೂ ನನಗೂ ಇರೋ ನಂಟು ಎಂಥದ್ದು ಅಂತಂದರೆ, ನೋಡಿ ಮೊಳಕಾಲ್ಮೂರು ಎಲ್ಲಿದೆಯೋ, ಹುಬ್ಳಿ ಎಲ್ಲಿದೆಯೋ ಗೊತ್ತೇ ಇಲ್ಲ. ಆದರೆ ಹುಬ್ಳಿಯಲ್ಲಿರೋ ಒಂದು ಆಫೀಸು ಮೊಳಕಾಲ್ಮೂರು ನೈಕಾರನಿಗೆ ಮಾಡಿರೋ ಸಹಾಯ ಇವತ್ತು ಈ ಮಟ್ಟಕ್ಕೆ ಬರೋ ಥರ ಆಯಿತು. ನನಗೆ ಅನಿಸ್ತಾ ಇದೆ, ನಾನು ಅಷ್ಟೊಂದು ಬಳ್ಳಾರಿಯಲ್ಲಿ ಟ್ರೈನ್ ಹತ್ತಿ ನಾನು ಹುಬ್ಳಿಗೆ ಹೋಗಿದ್ದೆ. ಆ ಹುಬ್ಳಿಗೆ ಹೋದಾಗ ಎದುರುಗಡೆ ಊಟ ಮಾಡಿದ್ದೆ, ನನಗೆ ತುಂಬ ನೆನಪಿದೆ. ಆ ಊಟಕ್ಕೆ ಕುಂತಾಗ ಈರುಳ್ಳಿ ಮತ್ತು ಹಸಿ ಸೊಪ್ಪು ಅಂತದೇನೋ ಕೊಟ್ಟಿದ್ರು ನನಗೆ. ನಾನು ಮನೆಗೆ ಫೋನ್ ಮಾಡಿ ಹೇಳಿದ್ದೆ, ನೋಡಿ ಇಲ್ಲಿ ಊಟಕ್ಕೆ ಕೂತಿದ್ರೆ ಈ ಥರ ಕೊಟ್ಟಿದ್ದಾರೆ ಅಂತ. ಅದೇ ಮೊದಲು ನಾನು ಅಷ್ಟು ದೂರ ಹೋಗಿದ್ದು. ಅದಕ್ಕಿಂತ ಮುಂಚೆ ನಾನು ಎಲ್ಲಿ ಹೋಗ್ತಾನೆ ಇದ್ದಿಲ್ಲ ಮನೆ ಬಿಟ್ಟು. ಅಲ್ಲಿಂದ ನಾನು ಮತ್ತೆ ಒಂದು ಬಸ್ ಹತ್ಬಿಟ್ಟು ರಾಯಪುರ ಇಸ್ಕಾನ್ ಟೆಂಪಲ್ ಹತ್ರ ಇಳಿದಿರೋದು ತುಂಬ ನೆನಪಿದೆ. ಆ ಟೈಮಲ್ಲಿ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿರೋದು, ಸರ್ ನನಗೇನಾದರೂ ಸಹಾಯ ಮಾಡಿ ಸರ್ ಅಂತ ಹೇಳಿರೋದು, ಇದನ್ನೆಲ್ಲ ನೆನಪು ಬರ್ತಾ ಇದೆ ನನಗೆ. ಹಾಗೆ ಮತ್ತೆ ನಾವು ಫಸ್ಟ್ ಲೈವಲ್ಲಿ ಒಬ್ಬರು ನಂಬರ್ ಮಿಸ್ ಆಗಿತ್ತು. ಅವರು ಚಂದ್ರಿಕಾ ಅನ್ನೋರು. ಅವರು ಕೂಡ ನನಗೆ ಸರ್ ನಂದೇ ಸರ್ ನಂಬರ್ ಮಿಸ್ ಆಗಿದೆ ಅಂದರೆ, ಅವ್ರಿಗೆ ಮತ್ತೆ ನೋಡಿ ನಾವು ಮಾತು ಕೊಟ್ಟಿದ್ದೀವಿ, ಅವ್ರಿಗೂ ಆ ಸೀರೆಯನ್ನು ತಲುಪಿಸೋವಂಥ ಕೆಲಸ ಮಾಡಬೇಕು, ಆ ಸೀರೆನ ಅವ್ರಿಗೆ ಕೊಡಬೇಕು, ಅವ್ರ ಮಧ್ಯದಲ್ಲಿ ಆ ಖುಷಿ ಸಂತೋಷನ ನೋಡಬೇಕು ಅಂತ ಒಂದು ಆಸೆ. ಈ ಥರ ನಾನು ಬೆಳ್ಕೊಂಬಂದಿದ್ದ ದಾರಿನಲ್ಲಿ ಇವತ್ತು ಎಲ್ಲ ಕೆಲಸಕ್ಕೂ ಸ್ಟಾಪ್ ಮಾಡಿದ್ದೀನಿ. ಅಂದರೆ ದುಡಿಮೆಯಿಂದ ಬಿದ್ದರೆ ಮನುಷ್ಯ ಯಾವಾಗಲೂ ದುಡ್ಡಿನಿಂದ ಬಿದ್ದರೆ ಯಾವಾಗಲೂ ಬರೀ ದುಡ್ಡೇ ಆಗಿಬಿಡುತ್ತೆ. ಹಾಗಾಗಿ ಇವತ್ತಿನ ಕೆಲಸ ಎಲ್ಲ ಸ್ಟಾಪ್ ಮಾಡಿ ಬರೀ ಇವತ್ತು ನನ್ನ ಹುಬ್ಳಿ ಟ್ರಿಪ್ ಮಾತ್ರ ಮಾಡ್ತಾ ಇದ್ದೀನಿ.
ನಿಮ್ಗೆ ಯಾಕೆ ತೋರ್ಸೋಕೆ ಇಷ್ಟ ಆಗುತ್ತೆ ಅಂದರೆ, ನಾನು ಒಂದು 20 ದಿನದಿಂದ ವಿಡಿಯೋ ಮಾಡಿದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ರಿ ಅಂದರೆ ನನಗೆ ಭಾಳ ಜನ ಹೇಳ್ತಾರೆ ಆ ಥರ ವ್ಯೂಸೇ ಬರೋಲ್ಲ ಮಾರ್ತಿ, ತುಂಬ ಜನ ನಿನ್ನ ಸಪೋರ್ಟ್ ಮಾಡಿದ್ದಾರೆ, ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಅಂತ. ಭಾಳಷ್ಟು ಜನ ಫೋನ್ ಮಾಡಿ ಕೂಡ ನನಗೆ ಪ್ರಶಂಸೆ 2 ಮಾತು ಹೇಳಿದ್ದಾರೆ. ಇಷ್ಟೊಂದು ಸಪೋರ್ಟ್ ಮಾಡಿದ್ದೀರಾ, ದಯವಿಟ್ಟು ಈ ವಿಡಿಯೋ ಕೂಡ ನೋಡಿ. ಒಬ್ಬ ನೈಕಾರ ಈ ಬೆಳೆದ್ರೆ ಈ ಥರ ಕೂಡ ಮಾಡ್ಬೋದಾ ಅಂತ ನನಗೆ ಅನಿಸ್ತಾ ಇದೆ. ಯಾರೋ ಒಬ್ಬರು ಒಂದೇ ಒಂದು ಕಾಮೆಂಟ್ ಮಾಡಿದ್ರು, ನನಗೆ ಗೊತ್ತೇ ಇಲ್ಲ, ನೀವು ರೇಟ್ ಹಾಕಿಲ್ಲ ಅಂತಂದರೆ ನಿಮ್ಮ ವಿಡಿಯೋ ನೋಡೋದು ವೇಸ್ಟು, ನೀವು ಅದೇ ನಿಮ್ಮ ರೇಟ್ ಪ್ರೈಸ್ ಮೆನ್ಷನ್ ಮಾಡಿಲ್ಲ ಅಂದರೆ ನಿಮ್ಮ ವಿಡಿಯೋ ನೋಡೋದೇ ವೇಸ್ಟು ಅಂತ ನಿಮ್ಮನ್ನು ತುಂಬ ನೆನಪು ಮಾಡ್ತೀನಿ ಮೇಡಮ್ ನಾನು. ಯಾಕೆ ಅಂತಂದರೆ ನೀವು ಆ ಕಾಮೆಂಟೇ ಮಾಡಲಿಲ್ಲ ಅಂತಿದ್ರೆ ನಾನು ಲೈವ್ ಅನ್ನೋ ಪ್ರೋಗ್ರಾಮ್ ಬರ್ತಾನೆ ಇದ್ದಿಲ್ಲ. ಆ ಲೈವ್ ಅನ್ನೋ ಪ್ರೋಗ್ರಾಮ್ಗೆ ನಾನು ಬಂದಿಲ್ಲ ಅಂತಂದಿದ್ರೆ ಇವತ್ತು ಈ ಥರ ಇವ್ರು ನೋಡಿ ಇಲ್ಲಿ ಯಾರೋ ಎಲ್ಲೋ ಇರೋರಿಗೆ, ಧಾರವಾಡದಲ್ಲಿ ಇರೋರಿಗೆ ಸೀರೆ ಕೊಡೋಕ್ಕೆ ನಾವು ಹೋಗ್ತಾನೂ ಇದ್ದಿಲ್ಲ. ನಮ್ಗೇನೋ ಅನ್ನಿಸ್ತಾನೆ ಇಲ್ಲ. ನಾನು ಇನ್ನೊಂದು ಹೇಳ್ತೀನಿ, ಏನು ಇವ್ರಿಗೆ ಹುಚ್ಚು ಈ ಥರ ಲಾಭ ಇಲ್ದಂಗೆ ಮಾಡ್ತಾರ ಅಂತ. ನಿಜ ಹೇಳ್ತೀನಿ, ನನ್ನ ಹತ್ರ ಒಂದು 81 ಕುಟುಂಬ ಕೆಲಸ ಮಾಡುತ್ತೆ. ನನಗೆ ತುಂಬ ಮ್ಯಾನುಫ್ಯಾಕ್ಚರಿಂಗಲ್ಲೇ ತುಂಬ ನನಗೆ ದುಡಿಮೆ ಮುಂಚೆಯಿಂದನೂ ನನಗೆ ಬೇಕಾದಷ್ಟು ದುಡಿಮೆ ಇದೆ. ನಂದು 2 ಅಂಗಡಿ ಇದೆ. ಮೊಳಕಾಮೂರಲ್ಲಿ ನಮ್ಮದು ಮೇನ್ ಬ್ರಾಂಚ್ ಇದೆ, ಮೊಳಕಾಮೂರಲ್ಲಿ. ಬೆಂಗಳೂರಲ್ಲೂ ಶಾಪ್ ಇದೆ. ನನ್ನ ದುಡಿಮೆ ನನಗೆ ಬೇಕಾದಷ್ಟು ಚೆನ್ನಾಗಿದೆ. ನನ್ನ ಒಳ್ಳೆ ಪರವಾಗಿಲ್ಲ, ಏನೇನಕ್ಕೋ ಖರ್ಚು ಮಾಡ್ದಂಗೆ ನಾನು ತುಂಬ ಖರ್ಚು ಮಾಡಲ್ಲ. ದುಬಾರಿ ಬಟ್ಟೆಗಳು ಹಾಕೋ ಅಭ್ಯಾಸ ಇಲ್ಲ ನನಗೆ ಸಿಂಪಲ್ ಆಗಿರಬೇಕು. ಈ ಥರ ಖರ್ಚು ಮಾಡೋಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕೆ ನಿಮ್ಗೆ ಇದನ್ನೇ ಹೇಳ್ತೀನಿ ಅಂತಂದರೆ, ಖುಷಿ ಅನಿಸುತ್ತೆ ನನಗೆ ಈ ಥರ ಖರ್ಚು ಮಾಡೋದ್ರಲ್ಲಿ. ನನ್ನ ಮನಸ್ಸಿಗೆ ಖುಷಿ ಇದೆ. ಯಾರೇನು ಅನ್ಕೊಳ್ತಾರೋ ಗೊತ್ತಿಲ್ಲ, ನನಗನ್ಸೋದು ಅಷ್ಟೇ, ನನ್ನ ಮನಸ್ಸಿಗೆ ಖುಷಿ ಇರೋ ಕೆಲಸ ಮಾಡಬೇಕು ಅಂತ. ಡ್ರೈವಿಂಗ್ ಮಾಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ನೋಡೋಣ ಮುಂದೆ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಏನಾಗ್ತಾ ಇದೆ ಅಂತ ಎಲ್ಲದನ್ನು ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ದಯವಿಟ್ಟು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ. ಹುಬ್ಳಿ ಹತ್ರ ಈ ಜಾಗ ನನಗೆ ತುಂಬ ನೆನಪಿದೆ. ನಾನು ಬಸ್ಸಿಂದ ವಾಪಸ್ ಬರ್ಬೇಕಾದ್ರೆ ಬಸ್ಸಲ್ಲಿ ನೋಡಿರೋಂಥ ಜಾಗ ಇದು. ಹತ್ರ ಇದೀವಿ ಅನಿಸುತ್ತೆ ನನಗೆ, ಹುಬ್ಳಿ ಹತ್ರ ಬಂದಿದೆ ಅನಿಸುತ್ತೆ. ನೋಡ್ಕೊಳ್ತಾ ಹೋಗಿರೋ ಒಂದು ನೆನಪು ನನಗೆ 2014 ಅಂದ್ಕೊಳ್ತೀನಿ ನಾನು. ತುಂಬ ಜಾಗ ನೋಡಿದ್ಮೇಲೆ ಮತ್ತೊಂದು ಸರಿ ನಂಗೆ ನೆನಪಾಗ್ತಾ ಇದೆ. ಆಲ್ಮೋಸ್ಟ್ ಹುಬ್ಳಿ ಹತ್ರ ರೀಚ್ ಆಗಿರ್ತೀವಿ ನಾವು ಈಗ. ಈಗ ನಾವು ಅವ್ರ ಮನೆ ಹತ್ತತ್ರ ಇದ್ದೀವಿ. ಹೆಚ್ಚು ಕಡಿಮೆ ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಯಾವ ಊರು ಅಂತ ಗೊತ್ತಾಗ್ತಾ ಇಲ್ಲ ಇದು. ಇನ್ನೊಂದು 10 ನಿಮಿಷದಲ್ಲಿ ನಾವು ಅವ್ರ ಮನೆ ರೀಚ್ ಆಗ್ತೀವಿ. ನೋಡೋದು ಅಲ್ಲಿ ಸಾಧ್ಯವಾದರೆ ಅವ್ರ ಪರ್ಮಿಷನ್ ಸಿಕ್ಕರೆ ಅವ್ರು ಕೊಡುವಂಥದ್ದು ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ತೊಗೊಳ್ತೀವಿ. ಇಲ್ಲ ಅಂತಂದರೆ ಅದನ್ನು ಅವ್ರಿಗೆ ತಲುಪಿಸಿ ಬರುವಂಥ ಕೆಲಸ ಮಾಡ್ತೀವಿ. ಬಟ್ ತುಂಬ ಗಿಡಗಳು ಈ ಕಡೆ ಸುತ್ತ. ಇದು ಹೈವೇಯಿಂದ ನಾವು ಕೆಳಗಡೆ ಇಳಿದ್ವಿ. ಈಗ ಮನೆ ಧಾರವಾಡ. In 500 meters, turn right onto Dharwad-Belgaum Road, Hubli, Dharwad. ಹತ್ರನೇ ಇದೆ. ಯಾವುದೋ ಒಂದು ಸರ್ಕಲ್ ಬಂತು ಇಲ್ಲಿ, 4 ರೋಡ್ ಬರೋದು. ಅವ್ರ ಮನೆ ಹತ್ರನೇ ಇದ್ದಂಗಿದ್ದೀವಿ. ಇವರು ಆಂಜನೇಯನ ದೇವಸ್ಥಾನ ಬಂತು. ನೋಡೋದು ಈಗ ಅವ್ರ ಹತ್ರ ಹೋಗಿ ಒಂದ್ಸರಿ ಅವ್ರನ್ನೂ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀವಿ. ನಾವು ಇವತ್ತು ಧಾರವಾಡಕ್ಕೆ ಬಂದಿದ್ವಿ. ಧಾರವಾಡದಲ್ಲಿ ನಮ್ಮ ಚಂದ್ರಿಕಾ ಮೇಡಮ್ ಅವ್ರಿಗೆ ಲಾಸ್ಟ್ ಟೈಮ್ ಲೈವಲ್ಲಿ ಇದ್ದಾಗ ಒಂದು ನಂಬರ್ ಮಿಸ್ ಆಗಿತ್ತು. ಮೇಡಮ್ ಅವ್ರು ಆ್ಯಕ್ಚುಲಿ ಅವ್ರು ತವ್ರ ಮನೆಗೆ ಹೋಗಿದ್ದಾರೆ. ಸಾರ್ನ ಮಾತಾಡ್ಸ್ದಂಗೆ ಆಗುತ್ತೆ, ಅಮ್ಮವ್ರ ಹತ್ರ ಮಾತಾಡ್ಸ್ದಂಗೆ ಆಗುತ್ತೆ ಅಂದರು. ಹೆಂಗೋ ಅವ್ರ ಅತ್ತೆಯವ್ರ ಬೇರೆ ಸಿಕ್ಕರು ನಮಗೆ. ತುಂಬ ಖುಷಿ ಪಟ್ಟರು. ಬಂದ ತಕ್ಷಣ ಅವ್ರು ತುಂಬ ಚೆನ್ನಾಗಿ ಕೂಡ ಮಾತಾಡ್ಸಿದ್ರು ನಮಗೆ. ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೆ ನಾವು ಹೆಂಗೆ ನಾನು ಕೆಲಸ ಮಾಡ್ಕೊಂಡು ಬಂದೆ ಅಂತ ತಿಳಿಸ್ತಾ ಇದ್ದೆ. ಮೇಡಮ್ ಅವ್ರಿಗೆ ಆ ಸೀರೆ ತಲುಪಿಸೋದೇ ಒಂದು ಖುಷಿಯಾಗಿದೆ. ಅವ್ರ ಬಾಯಲ್ಲೇ ನಾವು ಒಂದು ಮಾತು ಕೇಳೋಣ ಅವ್ರಿಗೆ, ಹೆಂಗ್ ಬರ್ತಿದೆ ನಮ್ಮ ವಿಡಿಯೋ ಅಂತೇಳಿ. ಮೇಡಮ್ ನಮ್ಮ ವಿಡಿಯೋ ನೋಡಿದ್ರೆ ಮೇಡಮ್ ನೀವು? ಚೆನ್ನಾಗಿ ಬರ್ತಿದೆ. ಸಾರ್ ಬಂದ ತಕ್ಷಣ ಹೇಳಿದ್ರು ಸರ್ ನೀವು ಕೂಡ ಚೆನ್ನಾಗಿ ಬರ್ತಿದೆ ಅಂತ. ಚೆನ್ನಾಗಿ ಬರ್ತಿದೆ. ಆಮೇಲೆ ಸೀರೆನೂ ಕೂಡ ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿ, ವೆರೈಟಿ ಎಲ್ಲ ಚೆನ್ನಾಗಿದೆ. ದಯವಿಟ್ಟು ಸರ್ ಸಪೋರ್ಟ್ ಮಾಡಿ. ತುಂಬಾ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ, ನಾವು ತಯಾರು ಮಾಡೋದ್ರಿಂದ, ನಾವು ಈ ಸೀರೆಗಳನ್ನ ಗಿಫ್ಟ್ ಕೊಟ್ಟು ನಮ್ಗೇನೋ ಹತ್ರ ಏನೋ ಅನ್ಸಲ್ಲ. ನಾವೇ ತಯಾರು ಮಾಡೋದ್ರಿಂದ ಸರ್ ನಾವು ಇದನ್ನ ನಾವು ಒಳ್ಳೆ ಇದು ಕೊಡೋಣ ಅಂತ. ಬಟ್ ಸೀರೆ ಮಾತ್ರ ತುಂಬಾ ಎಕ್ಸ್ಪರ್ಟ್ ಆಗಿದಮ್ಮ. ತುಂಬಾ ಚೆನ್ನಾಗಿದೆ ಸೀರೆ. ಚೆನ್ನಾಗಿದೆ ಮೇಡಮ್. ದಯವಿಟ್ಟು ನಮ್ಮ ಚಾನಲ್ ನೋಡಿ, ನೀವು ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನಕ್ಕೆ ಹೇಳಿ ನೀವು ಕೂಡ. ಚೆನ್ನಾಗಿದೆ, ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್. ನಿಮ್ಮನ್ನು ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಮೇಡಮ್ ಅವ್ರು ಬಂದ್ಮೇಲೆ ಹೇಳಿ ನಾವು ಭೇಟಿ ಆಗಿದ್ವಿ ಅಂತೇಳಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಸರ್? ಓಕೆ ಓಕೆ ಓಕೆ. ನಮ್ಮ ಅಜ್ಜ ತಮ್ಮ. ಓಕೆ ಓಕೆ ಸರ್. ಲಾಯರ್ ಇದ್ರು. ಓಕೆ ಸರ್. ಓಕೆ ಓಕೆ. ಇವರಿಗೆ ಪ್ರಶಸ್ತಿಗಳೆಲ್ಲ ಸಿಕ್ಕಿದಾವೆ. ಇವರ ಸರ್? ಇವರಿಗೆಲ್ಲ ಪ್ರಶಸ್ತಿ ಎಲ್ಲ ಸಿಕ್ಕಿದೆ ನೋಡಿ. ಮೇಡಮ್ ಅವ್ರ ಮನೆಯಲ್ಲಿ ನಾವು ಸ್ವಲ್ಪ ಸಣ್ಣದಾಗಿ ಸಾರ್ ಹತ್ರ ಕೇಳ್ತಾ ಇದ್ವಿ, ಆ ಫೋಟೋಸ್ ಎಲ್ಲ ಏನು ಅಂತ ಕೇಳ್ತಾ ಇದ್ವಿ. ಸಾರ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದೆ ಮನೆ ಮಾತ್ರ ಇವ್ರದ್ದು, ಭಾಳ ಚೆನ್ನಾಗಿದೆ. ಹಾಗಾಗಿ ಸ್ವಲ್ಪ ಒಂದು ಕ್ಲಿಪ್ ಇರಲಿ, ಮೇಡಮ್ ಅವ್ರ ಮನೇದು ಒಂದು ಕ್ಲಿಪ್ ತೋರಿಸೋಣ ಅಂತ ನನ್ನ ವಿಡಿಯೋ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಗಾಳಿ ಬೆಳಕು ಎಲ್ಲ ಭಾಳ ಚೆನ್ನಾಗಿ ಬರುತ್ತೆ ಈ ಮನೆಗೆ. ಬಂದ ತಕ್ಷಣ ಅಂದ್ಕೊಂಡೆ ನಾನು ಒಂದು ಕ್ಲಿಪ್ ತೊಗೊಳ್ಳೋಣ ಇವ್ರಿಗೆ ಹೇಳ್ಬಿಟ್ಟು ಅಂತ. ತುಂಬ ತುಂಬ ಚೆನ್ನಾಗಿದೆ ಮನೆಗೆ.
ಈಗ ತಾನೇ ಸೀರೆ ಕೊಟ್ಟು ನಾವು ಅವ್ರ ಮನೆಯಿಂದ ಹೊರಟ್ವಿ. ತುಂಬ ಖುಷಿ ಆಯಿತು ಅವ್ರ ಹತ್ರ ಮಾತಾಡಿ. ಅವರಾದರೆ ನಮಗೆ ಬಹಳ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಅತ್ತೆಯವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಆಶೀರ್ವಾದ ತೊಗೊಂಡು ಅವ್ರ ಕಾಲು ಮುಗಿದು ಅವ್ರ ಆಶೀರ್ವಾದ ತೊಗೊಂಡು ಬಂದೆ. ಭಾಳ ಸರ್ ನೀವು ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ ಅಂತ ಅವ್ರು ಆಶೀರ್ವಾದ ಮಾಡಿದ್ರೆ ನಿಜ ನನಗೂ ಅನಿಸುತ್ತೆ ಎಷ್ಟೊಂದು ಖುಷಿ ಆಗುತ್ತಲ್ವ ಲೈಫಲ್ಲಿ. ನಾವು ಏನು ಸಾಧನೆ ಮಾಡ್ತೀವೋ, ಎಷ್ಟು ದುಡ್ಡು ದುಡಿತೀವೋ ಅದು ಬೇರೆ ಪ್ರಶ್ನೆ. ಆದರೆ ನಾವು ಯಾರಾದರೂ ಹೊಸಬ್ರನ್ನ ಮಾತಾಡಿಸಿದಾಗ ಅವ್ರು ನಮ್ಮ ಪರವಾಗಿ ಅವ್ರು ಮಾತಾಡಿದಾಗ ನಮ್ಮ ವಿಡಿಯೋಗಳ ಬಗ್ಗೆ ಮಾತಾಡ್ತಾ ಇದ್ರು, ನನ್ನ ಬಗ್ಗೆ ಮಾತಾಡ್ತಾ ಇದ್ರು. ಇದನ್ನೆಲ್ಲ ಕೇಳಿದಾಗ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ನೋಡಿ, ನಾನಿವತ್ತು ಇಲ್ಲಿಗೆ ಬಂದು ಇಲ್ಲಿ ಕೊಡೋವಂಥ ನೆಸಿಟಿ ಇದ್ದಿಲ್ಲ, ಪೋಸ್ಟೇ ಮಾಡ್ಬೋದಾಗಿತ್ತು. ನೋಡಿ ಅವರು ಆತ್ಮೀಯತೆ ಅವ್ರು ಬಂದಾಗ ನಾನು ಅಂದ್ಕೊಳ್ತಾ ಇದ್ದೆ ಇವರು ಫೋಟೋ ತೆಕ್ಕೊಳ್ಳೋಕ್ಕೆ ಅದಕ್ಕೆ ಬಿಡ್ತಾರೋ ಇಲ್ಲೋ ಪಾಪ ಅಂತೇಳಿ. ಆದರೂ ಕೂಡ ತುಂಬ ಖುಷಿಪಟ್ಟರು ಅವರು ನಮ್ಮನ್ನು ನೋಡಿ.